ಮುಂದೆ ಭಾಳ ಮುಖ್ಯವಾಗಿರೋದು. ಇದು ಹೇಳಿದ್ನಲ್ಲ, ಇಲ್ಲಿ ನೋಡಿ ಚಿತ್ರ ನೋಡಿ ಹೇಗಿದೆ ಇದು. ಲಿಸ್ನಿಂಗ್ ಯಾರು, ಹಿಯರಿಂಗ್ ಯಾರು ಇದ್ರೊಳಗೆ? ಈ ಹೆಣ್ಮಗಳು ಸ್ವಲ್ಪ ಕಷ್ಟಪಟ್ಟು ನೋಡ್ತಾ ಇದ್ದಾಳೆ, ಆಸಕ್ತಿ ಕೊಟ್ಟು ನೋಡ್ತಿದ್ದಾಳೆ. ಇವರು ಮೊಬೈಲ್ ನೋಡ್ತಿದ್ದಾರೆ. ಇವರೆಲ್ಲ ಅವರು ನೋಡ್ತಿದ್ದಾರೆ. ಯಾರು ಲಕ್ಷ್ಯ ಎಷ್ಟಿದೆ ನೋಡಿ. ನಮ್ಮ ಕ್ಲಾಸ್ ರೂಮಲ್ಲೂ ಹಾಗೆ ಆಗ್ತಾವೆ ಕೆಲವೊಂದು ಸಲ. ಮೇಷ್ಟ್ರು ಸರಿಯಾಗಿ ಫೋಕಸ್ ಮಾಡಿ ಪಾಠ ಮಾಡದೆ ಹೋದಾಗ ಕೆಲವು ಕಿಟಕಿ ಆಚೆ ನೋಡ್ತಿರ್ತಾರೆ, ಇದು ನೋಡ್ತಿರ್ತಾರೆ. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಮಗುಗೆ ಏನಾಗುತ್ತೆ ಮನಸ್ಸಲ್ಲಿ ಅಂತ ಗೊತ್ತಾಗಬೇಕಾದ್ರೆ ಮೊದಲು ಮಾತಾಡಿಸ್ಬೇಕು. 5 ನಿಮಿಷ ನೀವೇ ಕೇಳಬೇಕು, ಏನಾಯ್ತು ಕ್ಲಾಸಲ್ಲಿ ಇವತ್ತು, ಏನು ಹೇಳಿದ್ರಿ ಇವತ್ತು, ನಿನಗೇನು ಗೊತ್ತಾಗುತ್ತೆ ಫಿಸಿಕ್ಸು ಅಂತಾನು. ಫಿಸಿಕ್ಸ್ ಗೊತ್ತಾಗೋದು ಬೇಡವೋ, ಚೆನ್ನಾಗಿತ್ತಾ ಕ್ಲಾಸು, ಖುಷಿಯಾಗಿತ್ತಾ, ಎಂಜಾಯ್ ಮಾಡಿದ್ಯಾ? ಸ್ಟಾರ್ಟ್ ಆಸ್ಕಿಂಗ್ ಫ್ಯೂ ಕ್ವಶನ್ಸ್ ಟು ಹಿಮ್, ದಟ್ಸ್ ಮೋರ್ ಇಂಪಾರ್ಟೆಂಟ್. ಇದು ಹಾಕಿ ಮಾಡಿದ್ವಲ್ಲ ಇದನ್ನು, ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್. ಇದು ಬರ್ತಾ ಅದು ವಿಡಿಯೋದು. ನಿನ್ನೆ ಹೇಳಿದೆ ನಾನು ಲೇಬಲಿಂಗ್ ಇಮೋಷನ್ಸ್ ಅಂತ, ಅದ್ರ ಬಗ್ಗೆ ವಿಡಿಯೋ ಇದೆ, ನೀನು ತೋರಿಸ್ಲಿಲ್ಲ, ಅದನ್ನು ತೋರಿಸ್ತೀನಿ ನೋಡಿ. ಆ ಹುಡುಗನೇ ಮಾಡಿದ್ದಾರೆ. ಈಸ್ ಎ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಇನ್ ಆಕ್ಸ್ಫರ್ಡ್. I'm happy, I'm happy, I'm happy, I'm very happy, I'm happy, I'm happy, I'm happy, I'm very happy. How are you? How are you? How are you today? I'm sad, I'm sad, I'm sad, I'm very sad, I'm sad, I'm sad, I'm sad, I'm very sad. How are you? How are you? How are you today? I'm angry, I'm angry, I'm angry, I'm very angry, I'm angry, I'm angry, I'm angry, I'm very angry. How are you? How are you? How are you today? I'm tired, I'm tired, I'm tired, I'm very tired, I'm tired, I'm tired, I'm tired, I'm very tired. How are you? How are you? How are you today? I'm hungry, I'm hungry, I'm hungry, I'm very hungry, I'm hungry, I'm hungry, I'm hungry, I'm very hungry. How are you? How are you? How are you today? ಯಾಕೆ ತೋರಿಸಿದೆ ಅಂದರೆ ಅವನು ಮಾಡ್ತಾನಲ್ಲ ಚಿತ್ರ ಕಣ್ಮುಂದೆ ಕೂತ್ಕೊಂಡ್ಬಿಡುತ್ತೆ ಅದು. ಆ್ಯಂಗ್ರಿ ಆದಾಗ ಹಿಂಗಿರ್ತೀನಿ, ಹಂಗ್ರಿ ಆದಾಗ ಹಿಂಗಿರ್ತೀನಿ, ದುಃಖ ಆದಾಗ ಹಿಂಗಿರ್ತೀನಿ, ಸುಸ್ತಾದಾಗ ಹಿಂಗಿರ್ತೀನಿ ಅಂತ ಹೇಳಿ ಮಾಡಿದಾಗ ಸುಸ್ತಾದಾಗ ಅನಿಸುತ್ತೆ, ಮಗು ಸುಸ್ತಾಗಿದೆ ಅನಿಸುತ್ತೆ ನನಗೆ, ಐ ಆಮ್ ಟಯರ್ಡ್. ನಾನು ಟಯರ್ಡ್ ಆಗಿದ್ದೀನಿ ಅಂತ ಹೇಳೋದೇ ಒಂದು ರ್ಯಾಷನಲ್ ಆ್ಯಕ್ಟಿವಿಟಿ. ಅದು ಸ್ಲೋಲಿ ಇಮೋಷನ್ಸ್ ಕಮ್ಮಿ ಆಗುತ್ತೆ. ನನಗೆ ಹಸಿವೆ ಆಗಿದೆ, ಅಮ್ಮ ತಿನ್ಲಿಕ್ಕೆ ಕೊಡು ಏನಾದರೂ ನಾನು ಜೋರಾಗಿ ಮಾಡುತ್ತೆ. ಓ ಹಸಿವೆ ಆಗಿರ್ಬೇಕಲ್ಲ ನಿನಗೆ, ಅದಕ್ಕೆ ಹಿಂಗೆ ಮಾಡ್ತೀಯ, ತುಂಬ ಹಸಿವೆ ಆಗಿರ್ಬೇಕಲ್ಲ ನಿನಗೆ. ನೆಕ್ಸ್ಟ್ ಟೈಮ್ ಅವ್ನು ಹೇಳಿದಾಗ ಅವನೇ ಅಂತಾನೆ ಮೊದಲು ಹಸಿವೆ ಆಗಿರ್ಬೇಕು ನನಗೆ, ಅದಕ್ಕೆ ಹಿಂಗಾಗುತ್ತೆ ನನಗೆ. ದಿಸ್ ಈಸ್ ನಮಗೆ ತಮಾಷೆ ಅನಿಸುತ್ತೆ, ಇಂಡಿಯನ್ಸ್ಗೆ ಅಭ್ಯಾಸ ಇಲ್ಲ ಇದು, ನಾವು ಪ್ರಾಕ್ಟೀಸ್ ಮಾಡಿಲ್ಲ ಇದನ್ನು. ಅಲ್ಲಿ ತುಂಬ ಮಾಡಿದ್ದಾರೆ ಅವರು. ಆ ಮಕ್ಕಳಿಗೆ ಬಿಹೇವಿಯರ್ ಕಲಿಸ್ತಾರೆ, ನರ್ಸರಿ ಮಕ್ಕಳಿಗೆ ಇಂಗ್ಲೆಂಡಲ್ಲಿ ನೋಡಿದ್ದೀನಿ ನಾನು. ಬಟ್ ಮಕ್ಕಳು ಎಷ್ಟು ಚಂದ ಮಾಡ್ತಾವ್ರಿ ಅವು, ಸೀದಾ ಟೀಚರ್ ಕಡೆ ಬರ್ತವೆ. ಮಿಸ್ ಐ ಆಮ್ ಹಂಗ್ರಿ, ಕ್ಯಾನ್ ಐ ಈಟ್ ಸಮಥಿಂಗ್ ನಾವು? ಒಳ್ಳೇದಲ್ವ ಅದು? ಅಯ್ಯೋ ಹಸಿವಾಗಿ ಎದ್ಕೊಡ್ರಿ ಹೋಗೋಕ್ಕಿಂತನೂ ಆ್ಯಕ್ಷನ್ ತೋರಿಸೋಕ್ಕಿಂತ ರ್ಯಾಷನಲ್ ಆಗಿ ಬರೋ ಹಾಗೆ ಮಾಡ್ತಾರೆ. ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ. ಮೊದಲೇ ಸಲ ವರ್ಕ್ ಆಗಲ್ಲ, ಒಂದು 4 ಸಲ ಮಾಡಿದ್ರೆ ವರ್ಕ್ ಆಗುತ್ತೆ. ಭಾಳ ಜೋರು ಸಿಟ್ಟು ಬಂದು ಓದಾಡ್ತಿರ್ತಾರೆ, ಕೂಗಾಡ್ತಾರೆ ಹುಡುಗರು. ಕೋಪ ಬಂದಿರಬೇಕಲ್ಲ ನಿನಗೆ, ಅದಕ್ಕೆ ಕೂಗಾಡ್ತೀನಿ, ಕೋಪ ಬಂದಿರ್ಬೇಕು ನಿನಗೆ, ಕೋಪ ಬಂದಿರಬೇಕು. ನೆಕ್ಸ್ಟ್ ಟೈಮ್ ಕೋಪ ಬಂದಾಗ ಅವ್ನ ತಲೆಗೆ ನಿಮ್ಮ ಮಾತು ಕೂತ್ಕೊಳ್ಳುತ್ತೆ, ಕೋಪ ಬಂದಿದೆ ನನಗೆ, ಅದಕ್ಕೆ ಕೂಗಾಡ್ತೀನಿ ಈಗ. ದ ಮೊಮೆಂಟ್ ಈ ಸೇಸ್ ಐ ಆಮ್ ಆ್ಯಂಗ್ರಿ ನೌ, ಈಸ್ ಆ್ಯಕ್ಷನ್ಸ್ ವಿಲ್ ಕಮ್ ಡೌನ್. ಇದು ಭಾಳ ಮುಖ್ಯ. ಕಮ್ಯುನಿಕೇಟ್, ಮಕ್ಕಳ ಹತ್ರ ಮಾತಾಡಿ, ಸಾಧ್ಯ ಇದ್ದಷ್ಟು ಮಾತಾಡಿ. 10 ನಿಮಿಷ ಮಾತಾಡಿ ದಿನಾಲು. ಟೈಮೇ ಇಲ್ಲ ಅನ್ಬೇಡಿ, ದಯವಿಟ್ಟು ಅನ್ಬೇಡಿ.
ಇಟ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಪ್ರಾಪರ್ಟಿ ಯು ಹ್ಯಾವ್. ಅತ್ಯಂತ ಬೆಲೆ ಬಾಳುವ ಆಸ್ತಿ ನಿಮ್ಮದು, ಅದು ಮಗುನೇ. ಅದಕ್ಕೆ ಟೈಮ್ ಕೊಡಿ, ಸ್ವಲ್ಪ 10 ನಿಮಿಷ ಟೈಮ್ ಕೊಡಿ, ಏನೂ ದೊಡ್ಡದಿಲ್ಲ. ಮತ್ತು ಇನ್ನೊಂದು ರಿಲೇಷನ್ಶಿಪ್ ಹೇಳ್ಕೊಡ್ಬೇಕು ಮಕ್ಕಳಿಗೆಲ್ಲ. ಈಗ ನೋಡಿದ್ದೀರಾ, ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳೇ ಗೊತ್ತಿಲ್ಲ ಹುಡುಗರಿಗೆ ಯಾರಿಗೂ. ಈಗ ಬೆಂಗಳೂರಂತ ಊರಲ್ಲಿ ಸಂಬಂಧಗಳೇ ಇಲ್ಲಂಗಾಗಿದೆ. ಒಂದು ಕೆಲಸ ಮಾಡಿ, ಏನು ಮಾತಾಡಬೇಕು ಅಂತ ಕೇಳ್ತಾ ಇರೋದು ಹೇಳ್ತೀನಿ ಮುಂದೆ, ಭಾಳ ಚೆನ್ನಾಗಿದೆ ಅದು. ಹಾಂ, ಇದು ಮೋಸ್ಟ್. ಈ 3 ದಿವಸದಲ್ಲಿ ನಾನು ಹೇಳಿದ್ದೆಲ್ಲ ಮರೆತರು ಅಡ್ಡಿಲ್ಲ, ಇದನ್ನು ಮಾತ್ರ ಮರಿಬೇಡಿ. ಫ್ಯಾಮಿಲಿ ಟೈಮ್ ಅಂತ ಫಿಕ್ಸ್ ಒನ್ ಟೈಮ್ ಇನ್ ಎ ಡೇ. ಯಾವಾಗಲೂ ಬೆಳಗ್ಗೆ ಅಂತೂ ಮನೆ ಹಾಸ್ಟೆಲ್ ಇದ್ದಂಗೆ ಇರುತ್ತೆ, ಎಲ್ಲರೂ ಬೇರೆ ಬೇರೆ ಟೈಮ್ಗೆ ಹೋಗೋದು, ಊಟ ಅವಸರ ಇರುತ್ತೆ. ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಸಿಗಲ್ವ ನಮಗೆ? ಮಾಡ್ಕೋಬೇಕು, ಅದನ್ನು ಪ್ರಯಾರಿಟಿ ಮಾಡ್ಕೋಬೇಕು. ಟಿ ವಿ ಆಫ್ ಮಾಡಿ ಇಡೀ ಪರಿವಾರದವರೆಲ್ಲ ಕೂತ್ಕೊಂಡು ಮಾತಾಡಿ, ಹರಟೆ ಹೊಡೀರಿ. ಮನೆಯಲ್ಲಿ ಏನಾಯಿತು ಅಂತ ಅಮ್ಮ ಹೇಳಿ, ಆಫೀಸಲ್ಲಿ ಏನಾಯಿತು ಅಂತ ಅಪ್ಪ ಹೇಳ್ತಾರೆ, ಸ್ಕೂಲಲ್ಲಿ ಏನಾಯಿತು ಅಂತ ಮಕ್ಕಳು ಹೇಳ್ತಾರೆ. ಜಸ್ಟ್ ಟಾಕ್, ಹರಟೆ ಹೊಡೀರಿ ಏನಾಯಿತು ಅಂತ. ತಮಾಷೆ ಪ್ರಸಂಗ ಏನಾದರೂ ಇದ್ದರೆ ಹೇಳಿ, ಅಥವಾ ಹಿಂದಿನ ನೆನೆಸ್ಕೊಳ್ಳಿ, ಬಾಲ್ಯದ ನೆನೆಸ್ಕೊಳ್ಳಿ ನೀವು. ಇನ್ನೊಂದು ಸೀಕ್ರೆಟ್ ಇದೆ ನನಗೆ, ಇಲ್ಲದೆ ಹೋದರೆ ನಿಮ್ಮ ಮದುವೆ ಆಲ್ಬಮ್ ಇದೆಯಲ್ಲ, ನೋಡಿದ್ದೀರಿ ಈಗೇನಾದರೂ ಇತ್ತೀಚೆಗೆ? ಅದನ್ನು ಯಾರು ನೋಡ್ತಾರೆ ಇತ್ತೀಚೆಗೆ? ಮದುವೆ ಆದಾಗ 1 ವಾರ ಹೊತ್ತು ಇಡೋದು, ಅದನ್ನು ಭಾರಿ ಭಾರ ಇರುತ್ತೆ. ಅದನ್ನು ಬಂದವ್ರಿಗೆಲ್ಲ ತೋರಿಸೋದು, ಅವ್ರಿಗೇನು ಆಸಕ್ತಿ ಇಲ್ಲದ್ರೆ ಪಾಪ. ನಾವು ನೋಡಿ ಮದುವೆ ಆಲ್ಬಮ್ ನೋಡಿ, ಅವ್ರೇನು ಮಾಡ್ತಾರೆ, ಒಮ್ಮೆ 2-3 ಪೇಜ್ ತಿರುಗಿಸ್ತಾರೆ. ನಾವು ಇಲ್ಲ, 2 ಪೇಜ್ ಮಿಸ್ ಆಯ್ತು ನೋಡಿ, ಮತ್ತೆ ತೋರಿಸೋದು ನಾವು. ಏನು ಪಾಪ, ಎಷ್ಟು ದಿವಸ? 1 ವಾರ. ಆಮೇಲೆ ಅಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ರೆ ಅದು ಕೆಳಗೆ ಬರೋದೇ ಇಲ್ಲ. ತೆಗೀರಿ, ಕೆಳಗೆ ತೊಗೊಂಬನ್ನಿ ಅದನ್ನು ಆಲ್ಬಮ್, ಕರ್ಕೊಂಬಂದು ಮಕ್ಕಳಿಗೆ ತೋರಿಸಿ. ನಾವು ಹಿಂಗೆ, ಅಮ್ಮ ಹಿಂಗಿದ್ಯಾ ನೀನು ಅವಾಗ? ಹೌದು, ನಿಮ್ಮಪ್ಪ ಹೆಂಗಿದ್ರು ನೋಡು ಅಂತ ಹೇಳಬೇಕು. ಆ ಫೋಟೋದಲ್ಲಿದ್ದಾರೆ ನೋಡಿ ಯಾರೋ, ನಮ್ಮ ಅಜ್ಜನ ದೊಡ್ಡಪ್ಪನ, ಅವರು ದೊಡ್ಡವರು ಆ ಊರಲ್ಲಿ ಇರ್ತಾರೆ, ಬಾಂಬೆದಲ್ಲಿ ಇರ್ತಾರೆ. ಪರಿಚಯ ಮಾಡಿ ಅವ್ರನ್ನೆಲ್ಲರೂ. ಸ್ಟಾರ್ಟ್ ಬಿಲ್ಡಿಂಗ್ ರಿಲೇಷನ್ಶಿಪ್ಸ್. ಈಗಿನ ಮಕ್ಕಳಿಗೆ, ಎಸ್ಪೆಷಲಿ ಈ ಮಕ್ಕಳಿಗೆ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾಗಿದೆ. ತಪ್ಪಿಸ್ಕೊಂಡಿದ್ದಾವೆಲ್ಲನೂ. ಬೆಂಗಳೂರು ಊರಲ್ಲೇ ಇರ್ತಾರೆ ಅಣ್ಣ ತಮ್ಮ. ಕೇಳಿದೆ, ಸಿಕ್ಕಿದ್ರು ಅಣ್ಣ ಅಂತ ಕೇಳಿದ್ರೆ, ಸಿಕ್ಕಿಲ್ಲ, 6 ತಿಂಗಳಿಂದ ಫೋನ್ ಮಾಡಿದ್ದ, ಆರಾಮಿದ್ದಾನಂತೆ. ನಾನು ಹೋಗಿಲ್ಲ, ದೂರ ಅಲ್ವಾ, ಎಲ್ಲಿ ಹೋಗ್ತೀನಿ? ಸಂಬಂಧಗಳೇ ಇಲ್ದಂಗೆ ಆಗಿದೆ ಈಗ. ಮತ್ತು ಇನ್ನೊಂದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ತಾವ್ಯಾರೋ. ಮೊದಲು ಮನೆಗೆ ಜನ ಬರಲಿ ಅಂತ ಅಪೇಕ್ಷೆ ಮಾಡ್ತಾ ಇದ್ವಿ ನಾವು. ಮನೆಯಲ್ಲಿ ಹಿರಿಯರಿದ್ದಾಗ ನೋಡಿ, ಅಜ್ಜಿ ಇದ್ದರೆ ಕರಿಯವ್ರನ್ನ, ಊಟಕ್ಕೆ ಕರಿಯವ್ರನ್ನ ಅಂತಿದ್ರು. ಈಗ ಬರ್ತಾರಂತ. ಫಸ್ಟ್ ಕ್ವಶನ್ ಅದೇನೆ, 2 ಜನ ಬರ್ತಾರಂತೆ, ಇಲ್ಲೇ ಇರ್ತಾರ? ನೆಕ್ಸ್ಟ್ ಪ್ರಶ್ನೆ, ಎಷ್ಟು ಜನ? 3 ಜನ ಇರ್ತಾರಂತ. ಅಯ್ಯೋ ಕತಿಯ. ಈಗ ಮನೆಗೆ ಯಾರು ಬರೋದು ಬೇಡ ಆಗಿದೆ, ಎಲ್ರಿಗೂ ಬೇಡ ಆಗಿದೆ. ಈಗ ಯಾರೂ ಬರೋದು ಬೇಡ, ಸುಮ್ಮನೆ ಬಾಗಿಲು ಹಾಕ್ಕೊಂಡಿರ್ಬೇಕು ನಾವು. ಯಾರೂ ಬರೋದು ಬೇಡ. ಯಾರೂ ಬರೋದು ಬೇಡ ಅಂತ ನಾವು ಅಂತೀವಿ, ನಾವು ಬರೋದು ಬೇಡ ಅಂತ ಅವ್ರು ಅಂತಾರೆ. ಎಲ್ಲರೂ ತಮ್ಮ ಮನೇಲಿ ಬಾಗಿಲು ಹಾಕ್ಕೊಂಡು ಕೂತಿದ್ದೀವಿ. ಸಂಬಂಧಗಳೇ ಕಳೆದು ಹೋಗಿದ್ದಾವಲ್ಲ. ನಾನು ಮಾತಾಡಿದ್ದೆ ಒಂದು ಕಡೆ, ಸಂಬಂಧ ಅಂತ. ದಯವಿಟ್ಟು ಮಕ್ಕಳಿಗೆ ಸಂಬಂಧಗಳನ್ನು ಕಟ್ಟಿಸ್ಕೊಡಿ. ನಾಳೆ ದೊಡ್ಡವರಾಗೋ ಜೀವನದಲ್ಲಿ ಅದರಿಂದನೇ ದೊಡ್ಡವರಾಗೋದು ಅವರು. ಸಂಬಂಧಗಳಿದ್ರೆ ಬದುಕೋಕೆ ಆಗಲ್ಲ, ನಾವು ಐಲ್ಯಾಂಡ್ ಆದಂಗೆ ಆಗ್ಬಿಡ್ತೀವಿ. ಈಗ ಮನೆಗೆ ಹೋಗ್ತಾರೆ ಯಜಮಾನ್ರು, ಸಾಯಂಕಾಲ 9 ಗಂಟೆಗೆ ಕೆಲಸ ಮುಗಿಸಿ. ಅಮ್ಮ ಇದ್ದಾಳೆ ಮನೇಲಿ, ಕೋಣೆಯಲ್ಲಿದ್ದಾಳೆ. ಸಾಹೇಬ್ರು ಕೇಳ್ತಾರೆ ಹೆಂಡ್ತಿಗೆ, ಅಮ್ಮನ ಊಟ ಆಯ್ತಾ, ಮಾತ್ರೆ ತೊಗೊಂಡ್ಲ? ಹೆಂಡ್ತಿ ಸೆಕ್ರೆಟ್ರಿ ನೋಡಿ ಎಲ್ಲ ಹೇಳಬೇಕಲ್ಲ ಏನೇನಾಯಿತು ಅಂತ. ತಾವು ಕೊಡಬೇಕು ಗುಳಿಗೆ, ಮಾತ್ರೆ ಕೊಡೋಲ್ಲ. ಕೊಟ್ರ ಅದ್ರ ಬದಲು ನೀವು ಹೋಗಿ ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ ಅಮ್ಮಂದು. ಅಮ್ಮ ಹೇಗಿದ್ದಿ, ಚೆನ್ನಾಗಿದೆಯಾ ಅಂತ ಹೇಳಿ ಬಾಲ್ಯದ ನೆನಪು ತೆಗೀರಿ. ಎಷ್ಟು ತಮಾಷೆ ಇತ್ತಲ್ಲ ಅವು ಬಾಲ್ಯದಲ್ಲಿ. ನೆನೆಸ್ಕೊಳ್ಳಿ ಘಟನೆ. ಆಕೆನೂ ಹೇಳ್ತಾಳೆ ಹಿಂಗಿತ್ತು ಅಂತ. 2 ನಿಮಿಷದಲ್ಲಿ ಇಬ್ಬರು ಕಣ್ಣು ಒದ್ದೆ ಆಗತ್ತೆ. ಅದು ಸಂಬಂಧ ಕಟ್ಟುವಂಥದ್ದು. ಅಮ್ಮನ ಬಿಡಿ, ಗಂಡ ಹೆಂಡ್ತಿನ ಕೂತು ಎಷ್ಟು ಜನ ಮಾತಾಡಿದ್ದೀರಿ? ಮಾತಾಡೋದು ಅಪರೂಪ ಅಲ್ವಾ? ಟಿ ವಿ ಬಂದ್ ಮಾಡಿ ಕೈ ಹಿಡ್ಕೊಂಡು ಕೂತು ಮಾತಾಡಿ. ಮದುವೆ ಆಗಿ 20 ವರ್ಷ ಆಯಿತು, 10 ವರ್ಷ ಆಯಿತು, 12 ವರ್ಷ ಆಯಿತು. ಕಷ್ಟದಲ್ಲಿ ಬಂದ್ವಿ, ಬೆಂಕಿಯಲ್ಲಿ ಹಾದು ಬಂದ್ವಿ, ಜೊತೆಗಿದ್ದಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಾಟ್ ಯು ಆರ್, ಯು ಆರ್ ಎ ಗ್ರೇಟ್ ಕಂಪ್ಯಾನಿಯನ್ ಅಂತ ಹೇಳಿ ಮಾತಾಡಿ. ಇಬ್ಬರು ಹೃದಯ ಭಾರ ಆಗತ್ತೆ. ಅದು ಸಂಬಂಧ ಕಟ್ಟುವಂಥದ್ದು. ಎಲ್ಲಿ ಸಂಬಂಧಗಳು ಗಟ್ಟಿಯಾಗಿದ್ದಾವೋ ಅಲ್ಲಿ ಪರಿವಾರ ಸುಖವಾಗಿದ್ದಾವೆ. ಎಲ್ಲಿ ಸಂಬಂಧಗಳು ಹಳಸಿದ್ದಾವೋ ಪರಿವಾರಗಳು ಸುಖವಾಗಿಲ್ಲ. ಅಂಥ ಸುಖವಾಗಿ ಇಲ್ಲದೇ ಇರುವಂಥ ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಕಷ್ಟಪಡ್ತಾರೆ. ಯಾರು ನೋಡಬೇಕು ಅವ್ರದ್ದು ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳೋದು, ಫಿಕ್ಸ್ ಟೈಮ್ ಮಾಡಿ. ಸುಮಾರು 50 ವರ್ಷ ಹಿಂದೆ ನನಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹೇಳಿದರು, ದಯವಿಟ್ಟು ಕೇಳ್ಕೊಬೇಕಿದ್ದೀನಿ, ಭಾಳ ಮುಖ್ಯವಾದದ್ದು. ಮನೇಲಿ ಏನು ಓದ್ತೀರಾ ಅಂತ ಕೇಳಿದರು. ಸಾಕಷ್ಟು ಕಡೆ ಹೇಳಿದ್ದೀನಿ ನಾನು ಇದನ್ನು, ಇನ್ನೂ 10 ಕಡೆ ಹೇಳಬೇಕು ನಾನು. ಓದ್ತೀನಿ ಸರ್, ಮೇಷ್ಟ್ರಲ್ವಾ ನಾನು ಒಂದೆ. ನೀವು ಓದೋದಲ್ಲ ರೀ, ಎಲ್ಲರೂ ಸೇರಿ ಏನು ಓದ್ತೀರಾ ಅಂದರು. ಇಲ್ಲ ಅಂದೆ. ಪ್ರಯತ್ನ ಮಾಡಿ ಓದಿ ಅಂದರು. ಮನೆಗೆ ಬಂದೆ. ದೊಡ್ಡವ್ರು ಹೇಳಿದ್ರೆ ಅರ್ಥ ಇರಬೇಕಲ್ಲ ಏನಾದರೂ. ಕುಮಾರವ್ಯಾಸ ಭಾರತ ಓದಬೇಕು ಅಂತ ಶುರು ಮಾಡಿದೆ.
ಅಪ್ಪ ಅಮ್ಮ ನಾನು ನನ್ನ ಹೆಂಡತಿ 2 ಮಕ್ಕಳು ಕೂತ್ಕೋಬೇಕು. ನಾನು ಶ್ರೀವನಿತೆ ಅರಸನೇ ವಿಮಲ ರಾಜೀವ ಪೀಠನ ಪಿತನೆ ಅಂತ ಶುರು ಮಾಡಿದರೆ ಎಲ್ಲರೂ ಸೇರಿ ಅಂತಿದ್ವಿ ಮನೇಲಿ. ಒಂದು ಸಂಧಿ ಓದೋದು, ಮಕ್ಕಳೇನೋ ಪ್ರಶ್ನೆ ಕೇಳೋದು, ನಮ್ಮ ಅಪ್ಪ ಒಂದು ಉತ್ತರ ಕೊಡಬೇಕು, ಅವರೊಂದು ಹೇಳೋದು, ನಾವೊಂದೇನೋ ಹೇಳೋದು. ಒಂದು ಅರ್ಧ ಗಂಟೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು. ದಿನಾಲೂ ತಪ್ಪದೆ ಒಂದು ಸಂಧಿ ಓದೋದು. ಇವತ್ತಿಗೂ ನನ್ನ ಮಕ್ಕಳು ಬಂದರೆ ಎಲ್ಲ ಕೂಡ ಸೇರಿಕೊಂಡಾಗ ಅಪ್ಪ ಕುಮಾರವ್ಯಾಸ ಬಾ, ಶ್ರೀವನಿತೆ ಅರಸನೇ ಎಲ್ಲರೂ ಶುರು ಮಾಡ್ತೀವಿ. ಅವರಿಬ್ಬರು ITL ಕೆಲಸ ಮಾಡುವಂಥವ್ರು, ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಇವತ್ತಿಗೂ ಕುಮಾರವ್ಯಾಸ ಮತ್ತು ಮರ್ತಿಲ್ಲ ಅವರು. ನನಗನ್ನಿಸ್ತು ಕುಮಾರವ್ಯಾಸ ಇನ್ನೊಂದು ತಲೆಮಾರು ಬದುಕೊಂಡ ಅಲ್ವಾ. ಮಂಕುತಿಮ್ಮನ ಕಗ್ಗ ಹೇಳ್ತಿದ್ದೆ ಬಾಯಿಂದ. ನನ್ನ ದೊಡ್ಡ ಮಗ ಇಂಗ್ಲೆಂಡ್ಗೆ ಹೋದ ಕಲಿಯೋಕ್ಕೆ. ಅಲ್ಲಿಂದ ಫೋನ್ ಮಾಡಿದ್ದ, ಅವನು ಏನು ಹೇಳ್ದ ಗೊತ್ತಾ, ಅಮ್ಮ ಐ ಆಮ್ ಮಿಸ್ಸಿಂಗ್ ಕಗ್ಗ ನಾವು ಅಂದ. ನನಗೆ ಭಾಳ ಖುಷಿ ಆಯಿತು. ಐ ಆಮ್ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲ, ಅಮ್ಮನ ಊಟ ತಪ್ತದೆ ಅನ್ನಲಿಲ್ಲ, ಕಗ್ಗ ಮಿಸ್ ಆಗ್ತದೆ ಅಂತ. ಏನು ಮಾಡಲು ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250 ಕಗ್ಗ ನಾನೇ ರೆಕಾರ್ಡ್ ಮಾಡಿ ಕಳಿಸ್ದೆ. ಇವತ್ತಿಗೂ ಅವನ ಬಾಯಿಗೆ ಬರ್ತದೆ ಕಗ್ಗ. ಅವನ ಮಗಳಿದ್ದಾಳೆ, ನನ್ನ ಜೊತೆಗೆ ಮೊಮ್ಮಗಳಿದ್ದಾಳೆ, ಆಕೆಗೆ ಒಂದು 50 ಕಗ್ಗ ಬಾಯಿಗೆ ಬರುತ್ತೆ. ನನಗೇನು ಅನಿಸ್ತು, ಗುಂಡಪ್ಪ ಇನ್ನು 2 ತಲೆಮಾರಿ ಬದುಕೊಂಡ್ರು ಅಲ್ವಾ. ಸಾಹಿತ್ಯ ಉಳಿಸೋದು ಹೇಗೆ ಸ್ವಾಮಿ ನಾವು. ಅದ್ರ ಜೊತೆಗೆ ನಾವು ಹಾಡ್ತಿದ್ವಿ. ಸಣ್ಣವರಿದ್ದಾಗ ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ಮ ದೊಡ್ಡ ಮಗ ಹೇಳೋನು, ಅಪ್ಪ ಕ್ಯಾಸೆಟ್ ಇರ್ತಿತ್ತಾವ ಗೊತ್ತಾ, ಕಾರಲ್ಲಿ ಹಾಕೋದೆ ಕ್ಯಾಸೆಟು. ಇಲ್ಲ ಟಪ್ ಅಂತ ಡ್ಯಾಶ್ಬೋರ್ಡ್ ಬಡಿದು ಮನೆ ಬಿಟ್ಟರೆ ಯಾರು ಮನೆಗೆ ಹೋಗ್ತೀವೋ ಅಲ್ಲಿವರೆಗೂ ಮಂಕುತಿಮ್ಮನ ಕಗ್ಗ ಹೇಳ್ತಾ ಹೋಗೋದು. ನನಗೆ ಆಲ್ಮೋಸ್ಟ್ ಭಾಳಷ್ಟು ಬರ್ತದೆ ಬಾಯಿಗೆ. ಅವ್ರ ಜೊತೆಗೆ ಸೇರಿಕೊಂಡು ನನ್ನ ಹೆಂಡತಿ ಮಕ್ಳಿಗೆ ಒಂದು 50 ಪದ್ಯ ಬರ್ತದೆ ಬಾಯಿಗೆ. ಒಳ್ಳೇದಲ್ವಾ, ಎಷ್ಟು ಚೆನ್ನಾಗಿದೆ ನೋಡಿ. ನಾಳೆ ಅವ್ರು ದೊಡ್ಡವರಾದಮೇಲೆ ಈ ಕನ್ನಡ ಕಾಪಾಡುತ್ತೆ ಅವ್ರನ್ನ, ಈ ಭಾಷೆ ಕಾಪಾಡುತ್ತೆ ಅವ್ರನ್ನ. ಅದಕ್ಕೆ ನಾವೇನು ಮಾಡಬೇಕು, ಫ್ಯಾಮಿಲಿ ಟೈಮ್ ಮೇಕ್ ಇಟ್ ಎ ಪ್ರಯಾರಿಟಿ. ಇನ್ನೊಂದು ಕಡೆ ಮಾತು, ಫ್ಯಾಮಿಲಿ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಯಾವುದೋ ದೇವರಿದ್ದಾರೆ, ಮನೆ ದೇವರಿದ್ದಾರೆ, ಕುಲದೇವರಿದ್ದಾರೆ, ಯಾವುದೋ ಒಂದು ಪ್ರಾರ್ಥನೆ ಅಂತಿದೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತೀರಾ? ದಯವಿಟ್ಟು ಪ್ರಾರ್ಥನೆ ಮಾಡಿ. ಎಲ್ಲರೂ ಸೇರಿ ಇದುವರೆಗೂ ಮಾಡಿಲ್ಲದೆ ಹೋದ್ರೆ ಒಂದು ಪ್ರಾರ್ಥನೆ ಸೃಷ್ಟಿ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು. ನಾನೇ ಮಾಡಿಕೊಡ್ತೀನಿ ಬೇಕಂದ್ರೆ ಪ್ರಾರ್ಥನೆ ಮಾಡಿ ಎಲ್ಲರೂ ಸೇರಿ ಜೋರಾಗಿ ಅನ್ಬೇಕು. ಅದನ್ನು ಜೋರಾಗಿ ಅನ್ಬೇಕು, ಮನಸ್ಸಲ್ಲಿ ಅನ್ನೋದಲ್ಲ. ಯಾಕೆ ಗೊತ್ತಾ, ಮಕ್ಕಳೇ ಒಂದು ನಿಮಿಷ ಸೈಲೆನ್ಸ್ ಪ್ಲೀಸ್. ಹಲೋ, ಗದ್ದಲ ಮಾಡಬಾರ್ದಪ್ಪ. ನಾವು ಕೂತಾಗ ಓದಾಗ ಮಂತ್ರ ಅಂತೀವಲ್ಲ ಜೋರಾಗಿ. ನಮ್ಮಮ್ಮ ನನಗೆ ರಾಮರಕ್ಷಾ ಸ್ತೋತ್ರ ಅನ್ನೋ ಅಂತ ಹೇಳಿದ್ದು, ತಪ್ಪದೇ ಅಂತೀವಿ. 50 ವರ್ಷ ಅಷ್ಟು ಮೇಲೆ ಆಯ್ತು, ತಪ್ಪದೇ ರಾತ್ರಿ ಎಲ್ಲರೂ ಅನ್ನೋದೇ. ಈಗಾದರೂ ಊಟ ಆದ್ಮೇಲೆ ಸಾಯಂಕಾಲ ಎಲ್ಲರೂ ಕೂತ್ಕೋತಾರೆ ಹಾಲಲ್ಲಿ, ಜೋರಾಗಿ ರಾಮರಕ್ಷಾ ಸ್ತೋತ್ರ ಅಂತೀವಿ. ನಾನು ಹಳೆ ಮನೆಯಲ್ಲಿದ್ದಾಗ ಪಕ್ಕದಲ್ಲಿ ಕೃಷ್ಣಾರೆಡ್ಡಿ ಅಂತ ಒಬ್ಬರಿದ್ರು. ಒಂದು ದಿವಸ ಬಂದರು, ಸರ್ ನಿನ್ನೆ ಮಂತ್ರ ಅನ್ಲೇ ಇಲ್ಲ ಅಂದರು. ಅಂದಿವಲ್ಲ ಅಂದೆ. ಇಲ್ಲ ಕೇಳಿಸ್ಲಿಲ್ಲ ಅಂದರು. ಓಹೋಹೋ, ಅಮ್ಮಗೆ ಹುಷಾರಿಲ್ಲ ಅಂತ ಅಮ್ಮನ ರೂಮಲ್ಲಿ ಅಂದಿದ್ವಿ ನಾವು ಒಂದು. ಅವ್ರು ನನಗೆ ಹೇಳ್ತಾರೆ, ಹಂಗೆ ಮಾಡಬೇಡಿ ಸರ್, ಇಲ್ಲೇ ಅನ್ನಿ ಸರ್, ನಮಗೂ ಕೇಳಿಸುತ್ತೆ. ಅವ್ರಿಗೆ ಮಿಸ್ ಆಗಿದೆ ನೋಡಿ. ಒಂದು ಅಭ್ಯಾಸ ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಮಂತ್ರ ಯಾವುದಾದ್ರೂ ಒಂದು ಸ್ತೋತ್ರ ಎಲ್ಲರೂ ಜೊತೆಗಾಗಿ ಮಲ್ಕೊಂಡಾಗ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ಕನಸು ಬರುತ್ತೆ. ಕ್ರೈಮ್ ಡೈರಿ ನೋಡಿ ಮಲ್ಕೊಂಡ್ರೆ ಹೆಣನೇ ಬರ್ತಾವೆ ಕನಸು. ಯಾಕೆ ಬರಬೇಕದು? ಒಳ್ಳೇದು ನೋಡೋಂಗಿಲ್ವಾ ಇದನ್ನು? ಅದಕ್ಕೆ ಹೇಳೋದು ನಾನು, ಈ ಫ್ಯಾಮಿಲಿ ಟೈಮ್ ಅಂತ ಏನಿದೆಯೋ ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ. ದ್ಯಾಟ್ ಮೇಕ್ಸ್ ಯುವರ್ ಫ್ಯಾಮಿಲಿ ಸ್ಟ್ರಾಂಗರ್. ಮಕ್ಕಳು ಕೂತ್ಕೋತಾವ್ರಿ, ಒಂದು ಡಿಸಿಪ್ಲಿನ್ ಹಾಕಬೇಡ ಮಕ್ಕಳಿಗೆ. ಎಲ್ಲ ಸ್ತೋತ್ರ ಅನ್ಬೇಕು ಬಾಪ ಎಲ್ಲರೂ. ಈಗ ನನ್ನ ಮನೆಯಲ್ಲಿ ಪರೀಕ್ಷೆ ಇತ್ತು ಹುಡುಗಿದು, ನಮ್ಮ ಮೊಮ್ಮಗಳದು. ನನ್ನ ಹೆಂಡತಿ ಕನ್ಸೆಷನ್ ಕೊಡೋಕೆ ಹೋದ್ಲಕ್ಕೆ, ಕನ್ಸೆಷನ್ ಕೊಟ್ಲು. ಪರೀಕ್ಷೆ ಇದೆ ಅಲ್ಲಿ ನಾಳೆ, ಓದ್ಕೊಳ್ಳಿ ಬಿಡಿ, ಮಂತ್ರ ಅನ್ನೋದೇನು ಬೇಡ. ಆ ಹುಡುಗಿ ಏನು ಹೇಳಿದ್ರು ಗೊತ್ತಾ, ಎಷ್ಟು ಟೈಮ್ ತೊಗೊಳ್ತದೆ ಮಂತ್ರ ಅನ್ನೋದಕ್ಕೆ? 6 ನಿಮಿಷ ತಾನೇ, ಆಮೇಲೆ ಓದ್ತೀನಿ 6 ನಿಮಿಷ ಜಾಸ್ತಿ. ಐ ವಾಸ್ ಸೋ ಹ್ಯಾಪಿ. ಆಮೇಲೆ ಓದ್ತೀನಿ ನಾನು. ಎವ್ರಿ ಡೇ ನಾವು ಪ್ರೇಯರ್ ಅಂದ ತಕ್ಷಣ ತನ್ನ ರೂಮಿಂದ ಬರ್ತಾಳೆ, ಕೂತ್ಕೊಳ್ತಾಳೆ, ಯಾರೋ ಪ್ರೇಯರ್ ಅಂದೇ ಹೋಗೋದು. ಎಷ್ಟು ಚೆನ್ನಾಗಿರ್ತಾಳೆ ಪ್ರೇಯರ್ ಮಾಡಿ. ದಯವಿಟ್ಟು ಹೇಳ್ತೀನಿ, ಅದಕ್ಕೊಂದು ಇಂಗ್ಲೀಷಲ್ಲಿ ಮಾತಿದೆ, ಫ್ಯಾಮಿಲಿ ದ್ಯಾಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಯಾವ ಪರಿವಾರ ಒಟ್ಟಾಗಿ ಪ್ರಾರ್ಥನೆ ಮಾಡ್ತದೋ ಅದು ಒಟ್ಟಾಗಿ ಬದುಕುತ್ತೆ, ಒಟ್ಟಾಗಿ ಉಳಿತದೆ ಅಂತ. ಅದಕ್ಕೆ ಫ್ಯಾಮಿಲಿ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.